ನಮಸ್ಕಾರ. ಈ ವಿಡಿಯೋದಲ್ಲಿ ಗ್ರೂಪ್ ಡೆಫಿನೇಷನ್ ಮತ್ತು ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ನೋಡೋಣ. ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಡೀ ಗ್ರೂಪ್ ಥಿಯರಿ ಓದುವಾಗ ಈ ಎಕ್ಸಾಂಪಲ್ಸ್ ಮೇಲೇ ಇಡೀ ಗ್ರೂಪ್ ಥಿಯರಿ ವರ್ಕ್ ಆಗ್ತದೆ. ಸೊ ಲಾಸ್ಟ್ ವಿಡಿಯೋದಾಗ ಕೆಲವೊಂದು ಟೂಲ್ಸ್ನ ಡಿಫೈನ್ ಮಾಡಿದ್ದೆ. ಬೈನರಿ ಆಪರೇಷನ್, ಕಮ್ಯುಟೇಟಿವ್, ಅಸೋಸಿಯೇಟಿವ್ ಮತ್ತು ಎಡಿಟಿವ್ ಎಲಿಮೆಂಟ್. ಯಾಕೆ ಟೂಲ್ಸ್ ಅಂತ ಡಿಫೈನ್ ಮಾಡಿದೆ ಅಂತಂದರೆ ಎಲ್ಲನೂ ಮಿಕ್ಸ್ ಮಾಡಿಬಿಟ್ರೆ ಗ್ರೂಪ್ ಡೆಫಿನೇಷನ್ ಫಾರ್ಮ್ ಆಗ್ತದೆ. ಸೊ ಲೆಟ್ ಜಿ ಬಿ ನಾನ್ ಟೆಸ್ಟ್ ಸೆಟ್ ಆ್ಯಂಡ್ ಲೆಟ್ ಸ್ಟಾರ್ ಬಿ ಅ ಬೈನರಿ ಆಪರೇಷನ್ ಆನ್ ಜಿ, then is said to be group if it satisfies the following axioms. That star is associative binary operation, and then is condition is satisfied for all a comma b c belongs to z, and there is the identity element, that is there is the e belongs to z such that a star e is equal to e star a is equal to a, and there is the inverse element, that is for all a belongs to z there is the a dash belongs to z such that a star a dash is equal to a dash star a is equal to e. So ಇದು ಎಲ್ಲ ಸ್ಯಾಟಿಸ್ಫೈ ಆದಮೇಲೆ we do not let g star is a group with respect to the star binary operation. Fine. If the set group g star is called an abelian group if it satisfies a star b is equal to b star a, that is star is a commutative on the binary operation. ಸ್ವಲ್ಪ ಸ್ಪೆಸಿಫೈಡ್ ಟರ್ಮ್ಸ್ ಮೆನ್ಷನ್ ಮಾಡಿದ್ದಾರೆ. ಅದು ಜಸ್ಟ್ ಜಿ ಸ್ಟಾರ್ ಜಿ ಮತ್ತು ಬೈನರಿ ಆಪರೇಷನ್ ಜೊತೆ ಕರೆದ್ರೆ ಇದನ್ನ ಗ್ರೂಪಾಯ್ಡ್ ಅಂತ ಅಂತೀವಿ. G with a binary operation with associativity property. ಇದು ಫುಲ್ ಕೋಡೆ ಸೆಮಿ ಗ್ರೂಪ್. ಸೆಮಿ ಗ್ರೂಪ್ ಮತ್ತೆ ಇನ್ವರ್ಸ್ ಎಲಿಮೆಂಟ್ ಎರಡು ಕೋಡೆ. ಓಕೆ, ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ನೆಟ್ಟಿದ ತಕ್ಷಣ ಫಸ್ಟಿಗೆ ನಮ್ಮ ತಲೆ ಬರೋದು ನ್ಯಾಚುರಲ್ ನಂಬರ್ ಸೆಟ್. ಸೊ ನ್ಯಾಚುರಲ್ ನಂಬರ್ ವಿತ್ ರೆಸ್ಪೆಕ್ಟ್ ಟು ಎಡಿಷನ್ ಬೈನರಿ ಆಪರೇಷನ್ ಗ್ರೂಪ್ ಆಗುತ್ತಿಲ್ಲ ಅಂತ ನೋಡೋಣ. ಫಸ್ಟ್ ಪ್ರಾಪರ್ಟಿ ಎ ಪ್ಲಸ್ ಬಿ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ಫಾರ್ ಆಲ್ ಎ ಕಮ ಬಿ. ಅಂದರೆ ಎಡಿಷನ್ ಈಸ್ ಅ ಬೈನರಿ ಆಪರೇಷನ್ ಆನ್ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಎಡಿಷನ್ ಅಸೋಸಿಯೇಟಿವ್ ಅಂತ ಲಾಸ್ಟ್ ವಿಡಿಯೋದಾಗ ಹೇಳಿದ್ದೆ. ಆದರೆ ಎಲ್ಲಿ ಸ್ಟೈಲ್ ಆಗುತ್ತೆ ಅಂತಂದರೆ ಐಡೆಂಟಿಟಿ ಎಲಿಮೆಂಟ್ ಎಕ್ಸಿಸ್ಟ್ ಆಗುತ್ತೆ. ಐಡೆಂಟಿಟಿ ಎಲಿಮೆಂಟ್ ನೋಡೋಣ. ಇ ಬಿಲಾಂಗ್ಸ್ ಟು ಜಿ ಆ್ಯಂಡ್ ಎ ಪ್ಲಸ್ ಇ ಈಸ್ ಈಕ್ವಲ್ ಟು ಎ. ಇಲ್ಲೇನಾಗುತ್ತೆ ಇ ಈಕ್ವಲ್ ಟು 0. 0 ಡಸನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್. ಸೊ ಎನ್ ವಿತ್ ಅ ಬೈನರಿ ಆಪರೇಷನ್ ಎಡಿಟಿವ್ ಬೈನರಿ ಆಪರೇಷನ್ ಈಸ್ ನಾಟ್ ಅ ಗ್ರೂಪ್. ಇದಾದ ತಕ್ಷಣ ರಿಯಲ್ ನಂಬರ್ ಸೆಟ್ ಅಥವಾ ಇಂಟಿಜರ್ ಸೆಟ್ಟು or complex number set. ಇದರದೆಲ್ಲ ಮೇಲೆ binary operation star will be additive binary operation. Then R with the binary operation forms a group. ಹೆಂಗೆ a comma b belongs to R, then a plus b belongs to R. For any real number addition ಮಾಡಿದಾಗ ಕೂಡ ರಿಯಲ್ ನಂಬರಲ್ಲಿ ಬಿಲಾಂಗ್ ಆಗುತ್ತೆ. ಆ್ಯಂಡ್ ಇಲ್ಲಿ ಅಸೋಸಿಯೇಟಿವ್ ಅಂತ ಗೊತ್ತು, ಎಡಿಷನ್ ಇಸ್ ಅಸೋಸಿಯೇಟಿವ್. ಬಟ್ ಇವಾಗ ಐಡೆಂಟಿಟಿ ಎಲಿಮೆಂಟ್ ಫೈಂಡ್ ಮಾಡೋದು. ಸೆಕೆಂಡ್ ಪ್ರಾಪರ್ಟಿ ಎ ಪ್ಲಸ್ ಸಿ ಈಸ್ ಈಕ್ವಲ್ ಟು ಎ, ದೆನ್ ಇ ವಿಲ್ ಬಿ 0. ಐಡೆಂಟಿಟಿ ಎಲಿಮೆಂಟ್ is a 0. And fourth property, then a plus a dash is equal to e, then a dash ಏನಾಗುತ್ತೆ, e ಅಂದ್ರೇನು 0, ಸೊ ಮೈನಸ್ ಎ. ಸೊ ಇನ್ವರ್ಸ್ ಎಲಿಮೆಂಟ್ ಏನಾಗುತ್ತೆ ಮೈನಸ್ ಎ ಇಂದ ಡಿನೋಟ್ ಮಾಡ್ತೀನಿ, ಅಥವಾ ಎ ಇನ್ವರ್ಸ್ನ ಎಡಿಟಿವ್ ಬೈನರಿ ಆಪರೇಷನ್ ತೊಗೊಂಡಾಗ ನಾನು ಮೈನಸ್ ಎ ಅಂತ ಬರೀತೀನಿ. ಸೊ ಆರ್ ಅಥವಾ ಝೆಡ್ ಪ್ಲಸ್ ಝೆಡ್ ಅಥವಾ ಸಿ ಅಂಡರ್ ಎಡಿಷನ್ ಮಾಡಿದ್ದು ಇಸ್ ಅ ಗ್ರೂಪ್.
ಇದು ಫಸ್ಟ್ ಎಕ್ಸಾಂಪಲ್ ಆಗಿತ್ತು. ಸೊ ಇದೇ ರೀತಿ ಸೆಕೆಂಡ್ ಎಕ್ಸಾಂಪಲ್ ನೋಡೋಣ. ಸೇಮ್ ಸೆಟ್ ತೊಗೊತಿದ್ದೀನಿ, ಬಟ್ ಸ್ವಲ್ಪ ಡಿಫ್ರೆನ್ಸು ಹೇಗಂತ ನಿಮಗೆ ಗೊತ್ತಾಗುತ್ತೆ. ಆರ್ ಸ್ಟಾರ್ ಡಾಟ್. ಆರ್ ಸ್ಟಾರ್ ಅಂದ್ರೇನು? ಆರ್ ಸ್ಟಾರ್ ಡಿನೋಟ್ಸ್ ಆರ್ ವಿತ್ ರಿಮೋಟ್ 0. ಸೊ ಆರ್ನ 0 ಎಲಿಮೆಂಟ್ ಒಂದೇ ತೆಗೆದುಬಿಟ್ಟಿದೆ ಅಷ್ಟೇ. ಸೊ ವಿತ್ ಬೈನರಿ ಆಪರೇಷನ್ ಇಸ್ ಅ ಮಲ್ಟಿಪ್ಲಿಕೇಟಿವ್ ಬೈನರಿ ಆಪರೇಷನ್. ಇದನ್ನ ಗ್ರೂಪ್ ಆಗುತ್ತಿಲ್ಲ ಅಂತ ನೋಡೋಣ. ಆ್ಯಂಡ್ ಮಲ್ಟಿಪ್ಲಿಕೇಟಿವ್ ಯಾವುದೇ ರಿಯಲ್ ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ ರಿಯಲ್ ನಂಬರಲ್ಲಿ ಆಗುತ್ತೆ. ಸೊ ಡಾಟ್ ಇಸ್ ಎ ಬೈನರಿ ಆಪರೇಷನ್ ಆನ್ ಆರ್ ಸ್ಟಾರ್ ಆ್ಯಂಡ್ ಇಟ್ ಈಸ್ ಎ ಅಸೋಸಿಯೇಟ್ ಅಂತ ಗೊತ್ತು. ಸೊ ಇವಾಗ ಐಡೆಂಟಿಟಿ ಎಲಿಮೆಂಟ್ ಏನಂತ ನೋಡೋಣ. ಎ ಡಾಟ್ ಇ ಈಸ್ ಈಕ್ವಲ್ ಟು ಎ. ಸೊ ಇ ಈಕ್ವಲ್ ಟು ಎ ಬೈ ಎ ಡ್ಯಾಶ್. ಆಲ್ರೆಡಿ ನಂದು ಎ ನಾಟ್ ಈಕ್ವಲ್ ಟು 0, ಯಾಕಂದರೆ ಆರ್ ಸ್ಟಾರಿಂದ ಎಲಿಮೆಂಟ್ ತೊಗೊತಿದ್ದೀನಿ. ಎ ಈಸ್ ನಾಟ್ ಈಕ್ವಲ್ ಟು 0, ಡಿವೈಡ್ ಮಾಡ್ಬೋದು. ಡಿವೈಡ್ ಮಾಡಿದಾಗ ಏನಾಗುತ್ತೆ 1. ಸೊ ಐಡೆಂಟಿಟಿ ಎಲಿಮೆಂಟ್ 1 ಈಸ್ ಐಡೆಂಟಿಟಿ ಎಲಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಟಿವ್. ಮೇಲ್ಗಡೆ ಆರ್ ಐಡೆಂಟಿಟಿ ಬೈನರಿ ಆಪರೇಷನ್ ಜೊತೆಗೆ 0 ಬಂದಿತ್ತು, ಇಲ್ಲಿ 1. ಸೊ ಇವಾಗ ಇನ್ವರ್ಸ್ ಎಲಿಮೆಂಟ್ ಎ ಇಂಟು ಎ ಡ್ಯಾಶ್ ಈಕ್ವಲ್ ಟು 1. ಅರೆ ಅದು ಇ ಆಗುತ್ತೆ. ಸೊ ಎ ಡ್ಯಾಶ್ ವಿಲ್ ಬಿ 1 by ಎ. ಸೊ ಇನ್ವರ್ಸ್ ಎಲಿಮೆಂಟ್ ವಿಲ್ ಬಿ 1 by ಎ. ಎ ದ ಇನ್ವರ್ಸ್ 1 by ಎ. ಸೊ ಆರ್ ಸ್ಟಾರ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಟಿವ್ ಬೈನರಿ ಆಪರೇಷನ್ ಈಸ್ ಗ್ರೂಪ್. ಇದೇ ರೀತಿ ಸಿ ಸ್ಟಾರ್ ಕೂಡ ಚೆಕ್ ಮಾಡ್ಬೋದು ಆ್ಯಂಡ್ ಕ್ಯೂ ಸ್ಟಾರ್ ಕೂಡ ಚೆಕ್ ಮಾಡ್ಬೋದು. ಜೆಡ್ ಸ್ಟಾರ್ ಆಗಲ್ಲ, ಯಾಕೆಂದರೆ ಅಲ್ಲಿ ಇನ್ವರ್ಸ್ ಎಲಿಮೆಂಟ್ ಪ್ರತಿಯೊಂದ್ರದ್ದು ಇನ್ವರ್ಸ್ ಎಲಿಮೆಂಟ್ ಎಕ್ಸ್ಟ್ ಆಗಲ್ಲ. ಸೊ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಇಸ್ ಆರ್ ಪ್ಲಸ್ ಡಾಟ್. ಸೊ ಇದು ಕೂಡ ಆರ್ ಪ್ಲಸ್ ಅಂದರೆ 0, ಇನ್ಫಿನಿಟಿ. ಇದು ಕೂಡ ಮಲ್ಟಿಪ್ಲಿಕೇಟಿವ್ ಬೈನರಿ ಆಪರೇಷನ್ ಗ್ರೂಪ್ ಆಗುತ್ತೆ, ಚೆಕ್ ಮಾಡ್ಕೋಬೋದು. ಆ್ಯಂಡ್ ಕ್ಯೂ ಪ್ಲಸ್ ಮೇಲ್ಗಡೆ ಏನೇನೆಲ್ಲ ಬೈನರಿ ಆಪರೇಷನ್ ಸ್ಯಾಟಿಸ್ಫೈ ಮಾಡಿದ್ವಿ, ಹಾಗೆ ಅಸೋಸಿಯೇಟಿವಿಟಿ, ಐಡೆಂಟಿಟಿ, ಇನ್ವರ್ಸ್ ಎಲಿಮೆಂಟ್, ಅವು 4 ಎಕ್ಸಾಮ್ಸ್ ನಾವು ಸ್ಯಾಟಿಸ್ಫೈ ಮಾಡಿದ್ರೆ ಗ್ರೂಪ್ ಅಂತ ಫಾರ್ಮ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್ MZ under addition module. So M is a number belongs to natural numbers. ಇದು ಗ್ರೂಪ್ ಪ್ರಾಪರ್ಟೀಸ್ನ ನೋಡೋಣ. ಸೊ ಇಸ್ ಅಡಿಟಿವಿಟಿ ಹೋಲ್ಡ್ ಆಗುತ್ತೆ. ಲೈಕ್ ಇದ್ರೊಳಗಡೆ ಎಲಿಮೆಂಟ್ ಹೆಂಗೆ ಬಿಲಾಂಗ್ ಆಗಿರುತ್ತೆ, MA ಅಥವಾ MP ಈ ಫಾರ್ಮಲ್ಲಿ ಬಿಲಾಂಗ್ ಆಗಿರುತ್ತೆ. ಸೊ ಇವಾಗ ಎರಡು ಎಡಿಷನ್ ಮಾಡಿದಾಗ ME ಪ್ಲಸ್ MB ಈಸ್ ಈಕ್ವಲ್ ಟು M ಟೈಮ್ಸ್ ಆಫ್ A ಪ್ಲಸ್ B. ಅಗೇನ್ ದಿಸ್ ಈಸ್ ಅ ಇಂಟಿಜರ್, ಸೊ ಇಟ್ ಈಸ್ ಎ ಫಾರ್ಮ್ ಆಫ್ MC. ಸೊ ಇದು ಕೂಡ MZ ಒಳಗಡೆ ಬಿಲಾಂಗ್ ಆಗುತ್ತೆ. ಸೊ ಎಡಿಟ್ ಈಸ್ ಅ ಬೈನರಿ ಆಪರೇಷನ್ ಆನ್ MZ ಆ್ಯಂಡ್ ಅಸೋಸಿಯೇಟಿವ್ ಆಗುತ್ತೆ. ಡೈರೆಕ್ಟಾಗಿ ನಾನು ಐಡೆಂಟಿಟಿನ ಫೈಂಡ್ ಮಾಡ್ತೀನಿ. ದಟ್ ಈಸ್ MA ಪ್ಲಸ್ E is equal to MA. That E ಏನಾಗುತ್ತೆ 0 and inverse element MA plus MA dash will be equal to 0. So ಇಲ್ಲಿಂದ M ಕಾಮನ್ ತಗೊಂಡು A plus A dash is equal to 0. ಇಲ್ಲಿಂದ ಏನಾಗುತ್ತೆ A dash will be minus A. That is MA the inverse minus MA. 4 ಪ್ರಾಪರ್ಟೀಸ್ ಅಪ್ರೂವ್ ಆಯಿತು. ಸೊ MZ ಅಂಡರ್ ಎಡಿಷನ್ ಮಾಡಲು ಇಸ್ ಅ ಗ್ರೂಪ್. ಇದೇ ರೀತಿ ಇದು ಜನರಲ್ ಆಗಿ ಹೇಳ್ತೀವಿ. ಎಮ್ನ ಯಾವುದೇ ವ್ಯಾಲ್ಯೂ ತಗೋಬೋದು. M ಈಕ್ವಲ್ ಟು 1 ತಗೊಂಡಾಗ Z ಅಂಡರ್ ಎಡಿಷನ್ ಮಾಡೋದು ಮೇಲ್ಗಡೆ ನೋಡಿವಿ. ಸೊ ಅದೇ ರೀತಿ ಬೇರೆ ಬೇರೆ MZ
n ವ್ಯಾಲ್ಯೂಸ್ ತಗೊಂಡು ಪ್ರೂವ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಎಕ್ಸಾಂಪಲ್ ಬಂದ್ಬಿಟ್ಟು 1 sets. ದಟ್ ಇಸ್ 5th example. ಓವರ್ ಸೆಟ್ ಆಫ್ ನ್ಯಾಚುರಲ್ ನಂಬರ್ ತಗೊಂಡು ಅದ್ರ ಮೇಲೆ ಸಿಮೆಟ್ರಿಕ್ ಡಿಫ್ರೆನ್ಸ್. ಸಿಮೆಟ್ರಿಕ್ ಡಿಫ್ರೆನ್ಸ್ ಅಂದ್ರೆ ಏನು? ಎಕ್ಸ್ ಸಿಮೆಟ್ರಿಕ್ ಡಿಫ್ರೆನ್ಸ್ y ವಿಲ್ ಬಿ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಯೂನಿಯನ್ y ಮೈನಸ್ ಎಕ್ಸ್. ಇದನ್ನ ಗ್ರೂಪ್ ಫಾರ್ಮ್ ಆಗುತ್ತಾ ಇಲ್ಲ ಅಂತ ಚೆಕ್. ಸೊ ಆನ್ ಅ ಪವರ್ ಸೆಟ್ ಸಿಮೆಟ್ರಿಕ್ ಡಿಫ್ರೆನ್ಸ್ ಬೈನರಿ ಆಪರೇಷನ್ ಅಂತ ಚೆಕ್ ಮಾಡ್ಬೋದು. ಬಿಕಾಸ್ ಯಾವುದೇ ಸೆಟ್ನ ಸಿಮೆಟ್ರಿಕ್ ಡಿಫ್ರೆನ್ಸ್ ತಗೊಂಡಾಗ ಪವರ್ ಸೆಟ್ಟಲ್ಲಿ ಬಿಲಾಂಗ್ ಆಗುತ್ತೆ. ಸೊ ಡೆಲ್ಟಾ ಇಸ್ ಅ ಬೈನರಿ ಆಪರೇಷನ್, on power set of natural numbers, right? ಇವಾಗ ಅಸೋಸಿಯೇಟಿವ್ ಆಗುತ್ತೆ. ಅಸೋಸಿಯೇಟಿವ್ ಕೂಡ ಚೆಕ್ ಮಾಡ್ಬೋದು, ಲೆಂದಿ ಆಗುತ್ತೆ. ಸೊ ಹೋಗ್ತಾ ಇಲ್ಲ ನಾನು. ರೈಟ್, ಇದ್ರದ್ದು ಇನ್ವರ್ಸ್ ಎಲಿಮೆಂಟ್ ಫೈಂಡ್ ಮಾಡೋದು. ಎಕ್ಸ್ ಇನ್ವರ್ಸ್ ಎಲಿಮೆಂಟ್ ಯಾವಾಗ ಫ್ಲೈ ಮಾಡುವಾಗ ಎಕ್ಸ್ ಸಿಮೆಟ್ರಿಕ್ ಡಿಫ್ರೆನ್ಸ್ ಇ ಅಂದ್ರೇನು? ಎಕ್ಸ್ ಸ್ಟಾರ್ ಇ ಈಕ್ವಲ್ ಟು ಎಕ್ಸ್ ಅಂತಾರೆ ಈ ಥರ ಬರ್ಕೊಂಡಾಗ, ಸೊ ಎಕ್ಸ್ ಸಿಮೆಟ್ರಿಕ್ ಡಿಫ್ರೆನ್ಸ್ ಇ ವಿಲ್ ಬಿ ಈಕ್ವಲ್ ಟು ಎಕ್ಸ್. ಇವಾಗ ಏನಾಗುತ್ತೆ? ಎಕ್ಸ್ ರಿಮೋಟ್ ಇ ಯೂನಿಯನ್ ಇ ರಿಮೋಟ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಎಕ್ಸ್. ಇವಾಗ ಈ ಸೆಟ್ಟಿಂದ ನನಗೆ ಏನು ಸಿಗ್ತಿಲ್ಲ. ಎಕ್ಸಿಂದ ಕೆಲವೊಂದು ಎಲಿಮೆಂಟ್ಸ್ನ ತೆಗೆದ ಮೇಲೆ ನನಗೆ ಎಕ್ಸ್ ಮತ್ತೆ ಬರ್ತಿದೆ. ಹಂಗಂದ್ರೆ ಏನು ಮಾಡಬೇಕು? ಇ ಶಿಲ್ ಬಿ ಎಂಟಿ ಸೆಟ್. ಅಬ್ಸರ್ವ್ ಮಾಡಿ, ಎಕ್ಸಿಂದ ಎಲ್ಲೊಂದು ಎಲಿಮೆಂಟ್ಸ್ ತೆಗೆದ ಮೇಲೆ ಕೂಡ ಎಕ್ಸ್ ಸೆಟ್ಟೇ ಬರ್ತಿದೆ. ಸೊ ಹಂಗಾಗಿ ಇ ಶುಡ್ ಬಿ 5. ಆ್ಯಂಡ್ ಇದೇ ರೀತಿ ಇನ್ವರ್ಸ್ ಎಕ್ಸ್ ಸಿಮೆಟ್ರಿಕ್ ಡಿಫ್ರೆನ್ಸ್ ಎಕ್ಸ್ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು ಇ ಅದೇನು 5. ಸೊ ಎಕ್ಸ್ ಮೈನಸ್ ಎಕ್ಸ್ ಡ್ಯಾಶ್ ಯೂನಿಯನ್ ಎಕ್ಸ್ ಡ್ಯಾಶ್ ಮೈನಸ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು 5. ಇವಾಗ ಎಕ್ಸಿಂದ ಕೆಲವೊಂದು ಎಲಿಮೆಂಟ್ ತೆಗೆದಿದ್ದೇನೆ ಎಕ್ಸ್ ಡ್ಯಾಶು, ಆ್ಯಂಡ್ ಎಕ್ಸ್ ಡ್ಯಾಶಿಂದ ಕೆಲವೊಂದು ಎಲಿಮೆಂಟ್ ತೆಗೆದೇನೆ ಎಕ್ಸು. ಅವಾಗೇನು ಬರುತ್ತೆ? 5. ಯೂನಿಯನ್ ಆಫ್ 2 ಸೆಟ್ಸು 5 ಬಂದಿದೆ. ಸೊ ಏನಾಗಿರ್ಬೇಕು? ಪ್ರತಿಯೊಂದು ಸೆಟ್ಟು 5 ಆಗಿರ್ಬೇಕು. ಸೊ ಇದರಿಂದ ನಮಗೇನು ಬರುತ್ತೆ? ಎಕ್ಸ್ ವಿಲ್ ಬಿ ಎಕ್ಸ್ ಡ್ಯಾಶ್ ಎಕ್ಸ್ ಡ್ಯಾಶ್ ರಿಮೋಟ್ ಎಕ್ಸ್ ವಿಲ್ ಬಿ 5. ಅಂದರೆ ಏನಾಗುತ್ತೆ? ಎರಡು ಸೆಟ್ಟು ಈಕ್ವಲ್ ಆಗಿರುತ್ತೆ. ಸೊ ಎಕ್ಸ್ ಡ್ಯಾಶ್ ವಿಲ್ ಬಿ ಎಕ್ಸ್. ಸೊ ಇನ್ವರ್ಸ್ ಎಲಿಮೆಂಟ್ ಇಸ್ ಇಟ್ ಸೆಟ್. ಸೊ ಇವಾಗ ಪವರ್ ಸೆಟ್ ಇದು ಆಫ್ ನ್ಯಾಚುರಲ್ ನಂಬರ್ಸ್ ವಿತ್ ರೆಸ್ಪೆಕ್ಟ್ ಟು ಸಿಮೆಟ್ರಿಕ್ ಡಿಫ್ರೆನ್ಸ್ ಈಸ್ ಅ ಗ್ರೂಪ್. ಇದೇ ರೀತಿ 4 ಪ್ರಾಪರ್ಟೀಸ್ನ ಸ್ಯಾಟಿಸ್ಫೈ ಮಾಡಿರಿ, ಯಾವುದೇ ಸೆಟ್ಟು ಗ್ರೂಪ್ ಫಾರ್ಮ್ ಆಗುತ್ತಿದೆ ಅಂತ ಚೆಕ್ ಮಾಡ್ಬೋದು. ಸೆಟ್ಸ್ ಮೇಲೆ ಆಯಿತು, ರಿಯಲ್ ನಂಬರ್ಸ್ ಮೇಲೆ ಇತ್ತು. ಇವಾಗ ಕೆಲವೊಂದು ಮ್ಯಾಟ್ರಿಕ್ಸ್ ಗ್ರೂಪ್ಸ್ ನೋಡೋಣ. ಎಕ್ಸಾಂಪಲ್ ಫಿಕ್ಸಾ. ನಾನೇನು ತಗೊತೇನೆ? ಜಿ ಈಸ್ ಅ ಸೆಟ್ ಆಫ್ ಆಲ್ n cross n matrices such that A I J belongs to R. ಏನ ಹೆಂಗೆ ಬರ್ಕೋಬೋದು ಅಂದರೆ A I J is that n cross n. ಎಲಿಮೆಂಟ್ಸ್ನ ರಿಯಲ್ ನಂಬರ್ಸಿಂದ ತಗೋತಿದ್ದೀನಿ. ಸೊ ಜಿ ಅಂಡರ್ ಎಡಿಷನ್ ಮಾಡಿಲು ಫಾರ್ಮ್ಸ್ ಎ ಗ್ರೂಪ್ ಬಿಕಾಸ್ ಆರ್ ಅಂಡರ್ ಎಡಿಷನ್ ಮಾಡಲು ಗ್ರೂಪ್ ಫಾರ್ಮ್ ಆಗುತ್ತೆ ಅಂತ ನೋಡಿರಿ. ಸೊ ಎಡಿಷನ್ ಇಸ್ ಅ ಬೈನರಿ ಆಪರೇಷನ್ ಆ್ಯಂಡ್ ಇಟ್ ಹೋಲ್ಡ್ಸ್ ಆನ್ ಜಿ. ಸೊ ಜಿ ಮೇಲೆ ಬೈನರಿ ಆಪರೇಷನ್ ಆಗಿರ್ತದೆ ಆ್ಯಂಡ್ ಅಸೋಸಿಯೇಟಿವ್ ಕೂಡ ಅಂತ ಚೆಕ್ ಮಾಡಿರಿ. ಆ್ಯಂಡ್ ಇನ್ವರ್ಸ್ ಎಲಿಮೆಂಟ್ ಏನಾಗುತ್ತೆ? ಎ ಐ ಜೆ. ಇದು ಇನ್ವರ್ಸ್ ಎಲಿಮೆಂಟ್ ಮೇಲ್ಗಡೆ ನೋಡಿರಿ ಮೈನಸ್ ಎ ಐ ಜೆ ಆ್ಯಂಡ್ ಐಡೆಂಟಿಟಿ ಎಲಿಮೆಂಟು ಇ ಈಸ್ ಈಕ್ವಲ್ ಟು 0. ಅಂದರೆ ಎ ಈಸ್ ಅ ಜೀರೋ ಮ್ಯಾಟ್ರಿಕ್ಸ್, 0 n cross n. ಆ್ಯಂಡ್ ಇನ್ವರ್ಸ್ ಎಲಿಮೆಂಟ್ ಕೂಡ ಇದೆ. ಸೊ ಎ ಮೈನಸ್ ಜನರಲ್ ಆಗಿ ಎ ಐ ಜೆ ಎ ಡ್ಯಾಶ್ನ ಹಿಂಗೆ ಬರೀಬೋದು. ದಟ್ ಈಸ್ ಎದು ಇನ್ವರ್ಸ್. ಸೊ ಜಿ ಫಾರ್ಮ್ಸ್ ಎ ಗ್ರೂಪ್ ಅಂಡರ್ ಎಡಿಟಿವ್ ಬೈನರಿ ಆಪರೇಷನ್. ನೆಕ್ಸ್ಟ್ 7th example.
ಇವಾಗ ಜನರಲ್ ಮ್ಯಾಟ್ರಿಕ್ಸ್ ತೊಗೊಬೇಡ. ಎ is a cross n matrix such that determinant of A is not equal to 0 and A is it belongs to R. ಇದನ್ನ ಅಂಡರ್ ಮಲ್ಟಿಪ್ಲಿಕೇಶನ್ ಗ್ರೂಪ್ ಆಗುತ್ತಿಲ್ಲ ಅಂತ ಚೆಕ್ ಮಾಡೋಣ. ಸೊ ನಾಟ್ ಈಸ್ ಅ ಬೈನರಿ ಆಪರೇಷನ್ ಅಂತ ಚೆಕ್ ಮಾಡೋಕ್ಕೆ ದಟ್ A, B belongs to G, determinant property in the determinant of A dot B is equal to determinant of A and determinant of B. ಇಲ್ಲಿ A belongs to G, so determinant of B is not equal to 0 and A belongs to G, so determinant not equal to 0. ಸೊ ಎರಡು ನಾನ್ ಜೀರೋ ಆದಾಗ ಇದು ನಾನ್ ಜೀರೋ ಆಗ್ತದೆ. ಸೊ ಅವಾಗೇನು ಬಂತು, A dot B belongs to G. ಇಲ್ಲಿ ಡಾಟ್ ಇಸ್ ಅಸೋಸಿಯೇಟಿವ್ ಅಂತ ಚೆಕ್ ಮಾಡ್ಕೋಬೋದು. A dot B C, that is A dot A into B dot C. ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ನ ಅಸೋಸಿಯೇಟಿವ್ ಆಗಿರ್ತದೆ. ಸೊ ಅಲ್ಲಿಂದ ಡಾಟ್ ಇಸ್ ಅ ಬೈನರಿ ಆಪರೇಷನ್ ಆ್ಯಂಡ್ ಇಲ್ಲಿ ಇನ್ವರ್ಸ್ ಎಲಿಮೆಂಟ್ನ ಅಥವಾ ಐಡೆಂಟಿಟಿ ಎಲಿಮೆಂಟ್ ಫೈಂಡ್ ಮಾಡೋದು ಫಸ್ಟು, ದಟ್ ಈಸ್ ಇ ಫೈಂಡ್ ಮಾಡೋದು. ಸೊ A dot E ಈಕ್ವಲ್ ಟು ಎ, ದಟ್ ಈಸ್ ಹೆಂಗೆ ಬರ್ಕೊಂಡಿದ್ದೀನಿ, ಎ ಸ್ಟಾರ್ ಇ ಅಂತ ಬರ್ಕೊಂಡೆ. A dot E ಈಸ್ ಈಕ್ವಲ್ ಟು ಎ ಅಂತಂದಾಗ ಯಾವುದೊಂದು ಎಲಿಮೆಂಟು ಯಾವುದೊಂದು ಮ್ಯಾಟ್ರಿಕ್ಸ್ನ ಈಸ್ ಅ ಎನ್ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್. ಸೊ ಯಾವುದೊಂದು ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದಾಗ ಕೂಡ ಏನೇ ಬರ್ತಿದೆ ಅಂದರೆ ಈ ಏನಾಗಿರಬೇಕು, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರಬೇಕು, ದಟ್ ಈಸ್ ಎನ್ ಕ್ರಾಸ್ ಎನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿರ್ಬೇಕು. ಇಲ್ಲಿ ಡೈರೆಕ್ಟಾಗಿ ಎ ಇನ್ವರ್ಸ್ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಇನ್ವರ್ಸ್ನ ಫೈಂಡ್ ಮಾಡೇ ಇಲ್ಲ. ಇವಾಗ ಇದೇ ರೀತಿ ಇನ್ವರ್ಸ್ನ ಫೈಂಡ್ ಮಾಡೋದು. ಸೊ ಎ ಡಾಟ್ ಇಸ್ ಅ ಇನ್ವರ್ಸ್ ಆಫ್ ಎ, ದಟ್ ಎ ಡಾಟ್ ಎ ಟು ಎ ಡಾಟ್ ಎ ಡ್ಯಾಶ್ ಈಸ್ ಈಕ್ವಲ್ ಟು ಇ, ದಟ್ ಈಸ್ ಏನದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲೇನಾಗ್ತದೆ, ಎ ಈಸ್ ಅ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಬಿಕಾಸ್ ಡಿಟರ್ಮಿನೆಂಟ್ ನಾನ್ ಜೀರೋ ಐತೆ. ಸೊ ಎ ಡ್ಯಾಶ್ ಈಸ್ ಈಕ್ವಲ್ ಟು 1/e ಅಂತ ಬರಿಬೋದು ಇಂಟು ಐ. ಇದನ್ನು 1/e ಅಂತ ಡಿನೋಟ್ ಮಾಡಿದಾಗ ನಾವು ಜನರಲ್ ಆಗಿ ನೋಷನ್ ಯೂಸ್ ಮಾಡೋದು ಎ ಇನ್ವರ್ಸ್ ಅಂತ ಅಂತೀವಿ. ಸೊ ಇಲ್ಲಿಂದ ಗೊತ್ತಾಗುತ್ತೆ ಇನ್ವರ್ಸ್ ಎಲಿಮೆಂಟ್ ಆಗುತ್ತೆ. ಆ ಇನ್ವರ್ಸ್ ಎಲಿಮೆಂಟ್ನ ಎ ಡ್ಯಾಶ್ನ ಎ ಇನ್ವರ್ಸ್ ಆಗಿ ಡೆನೋಟ್ ಮಾಡ್ತೀವಿ. ಸೊ ಜಿ ವಿತ್ ಬೈನರಿ ಆಪರೇಷನ್ ಡಾಟ್ ಇಸ್ ಅ ಗ್ರೂಪ್. ಈ ಗ್ರೂಪ್ನ ಹೆಸರಿದೆ, ಸೊ ದಟ್ ಈಸ್ ಕಾಲ್ಡ್ GLNR, ದಟ್ ಈಸ್ ಎನ್ ಕ್ರಾಸ್ ಎನ್ ಮ್ಯಾಟ್ರಿಸಸ್ ಫ್ರಮ್ ರಿಯಲ್ ಎಂಟ್ರೀಸ್. ಇದನ್ನು ಜನರಲ್ ಲೀನಿಯರ್ ಅಂತ ಅಂತೀವಿ. ಜನರಲ್ ಲೀನಿಯರ್ ಗ್ರೂಪ್. ಸೊ ಇದೇ ರೀತಿ ಯಾವ್ಯಾವ ಗ್ರೂಪ್ ಆಗುತ್ತೆ ಅಂತ ನೋಡಿವಿ. ಇವಾಗ ಒಂದು ಎಕ್ಸಾಂಪಲ್ ನೋಡೋಣ ಯಾವ್ದು ಗ್ರೂಪ್ ಆಗೋಲ್ಲ. ಆಲ್ರೆಡಿ ನಾವು ನ್ಯಾಚುರಲ್ ನಂಬರ್ಸ್ ಅನ್ನ ರೆಡಿಷನ್ ಮಾಡಲು ಗ್ರೂಪ್ ಇಲ್ಲ ಅಂತ ಹೇಳಿವಿ. ಸೊ ಅದೇ ರೀತಿ ಅದಕ್ಕಿಂತ ಮುಂಚೆ ಇನ್ನೊಂದು ಗ್ರೂಪ್ ತಗೋತೀನಿ, ದಟ್ ಈಸ್ J1, -1, I, -I. ಸೊ ಇದನ್ನು ಜಿ ಅಂಡರ್ ಮಲ್ಟಿಪ್ಲಿಕೇಶನ್ ಮಾಡಲು ಗ್ರೂಪ್ ಆಗುತ್ತಿಲ್ಲ ಅಂತ ಚೆಕ್ ಮಾಡಿ, ಯಾಕಂದರೆ ಇದು ಫೈನೈಟ್ ಎಲಿಮೆಂಟ್ಸು 4 ಪ್ರಾಪರ್ಟೀಸ್ ಸ್ಯಾಟಿಸ್ಫೈ ಆಗುತ್ತಿಲ್ಲ ಅಂತ ಚೆಕ್ ಮಾಡಿ. ಆ್ಯಂಡ್ ನಾನು ಯಾವ್ದು ಗ್ರೂಪ್ ಆಗಲ್ಲ ಅಂತ ಎಕ್ಸಾಂಪಲ್ ಹೇಳ್ತಿದ್ದೀನಿ. ದಟ್ ಈಸ್ ರಿಯಲ್ ನಂಬರ್ಸ್ ತಗೊಂಡಾಗ ಸ್ಟಾರ್ ಡಿಫೈನ್ ಮಾಡ್ತೀನಿ. ಆಲ್ರೆಡಿ ಇದು ಸ್ಟಾರ್ ಡಿಫೈನ್ ಮಾಡಿದ್ದೆ. ದಟ್ ಈಸ್ ಎ ಸ್ಟಾರ್ ಬಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಎ ಡಾಟ್ ಬಿ. ಇದು ಗ್ರೂಪ್ ಆಗುತ್ತಿಲ್ಲ ಅಂತ ಕ್ವಶನ್ ಮಾರ್ಕು ಎಲ್ಲ ಸ್ಯಾಟಿಸ್ಫೈ. ಸ್ಟಾರ್ ಇಸ್ ಅ ಬೈನರಿ ಆಪರೇಷನ್ ಅಂತ ಆಲ್ರೆಡಿ ಲಾಸ್ಟ್ ವೀಡಿಯೋದಾಗ ನೋಡಿದ್ವಿ. ರೈಟ್, ದಟ್ ಈ ಬೈನರಿ ಆಪರೇಷನ್ ಕೂಡ ಅಸೋಸಿಯೇಟಿವ್ ಆಗಿರ್ತದೆ. ಬಟ್ ಎಲ್ಲಿ ಫೇಲ್ ಆಗುತ್ತೆ ಅಂತ ನಾನು ಡೈರೆಕ್ಟಾಗಿ ಹೋಗ್ತಿದ್ದೀನಿ. ಬೇರೆ ಪ್ರಾಪರ್ಟೀಸ್ನ ಫಾಲೋ ಮಾಡೋ ಬೇರೆ ಪ್ರಾಪರ್ಟೀಸ್ನ ನೋಡ್ರಿ. ಸೊ ಇಲ್ಲಿ ಎ ಸ್ಟಾರ್ ಇ ಈಕ್ವಲ್ ಟು ಎ ಚೆಕ್ ಮಾಡಿದಾಗ ನಾವು ಲಾಸ್ಟ್ ವಿಡಿಯೋದಾಗ ನೋಡಿದ್ವಿ ದಟ್ ಈ 0 ಇಸ್ ಐಡೆಂಟಿಟಿ ಎಲಿಮೆಂಟ್. ಸೊ ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟ್ ಆಗಲ್ಲ. ಎ ಸ್ಟಾರ್ ಎ ಡ್ಯಾಶ್ ಈಸ್ ಈಕ್ವಲ್ ಟು 0. ಇವಾಗ ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟ್ ಆಗಲ್ಲ ಅಂತ ನೋಡ್ತಿದ್ವಿ. ದಟ್ ಇವತ್ತು ಡೆಫಿನೇಷನ್ ಅಪ್ಲೈ ಮಾಡ್ತೀನಿ. ಎ ಪ್ಲಸ್ ಎ ಡ್ಯಾಶ್ ಪ್ಲಸ್ ಎ ಟು ಎ ಡ್ಯಾಶ್ ವಿಲ್ ಬಿ ಈಕ್ವಲ್ ಟು 0. ಎ ಡ್ಯಾಶ್ ನಾವು ಕಾಮನ್ ತೊಗೊಂಡಾಗ 1 ಪ್ಲಸ್ ಎ, ಅದನ್ನು ಎ ರೈಟ್ ಹ್ಯಾಂಡ್ ಸೈಡ್ ಕಳಿಸಿದ್ದಾಗ ಮೈನಸ್ ಎ. ಇವಾಗ ಎರಡು ಕಡೆ 1 ಪ್ಲಸ್ ಎ ಡಿವೈಡ್ ಮಾಡ್ತೀನಿ.
ಎ ಡ್ಯಾಶ್ ಈಕ್ವಲ್ ಟು ಮೈನಸ್ ಎ 1 ಪ್ಲಸ್ ಎ. ಇಲ್ಲಿ ಆರಲ್ಲಿ -1 ಬಿಲಾಂಗ್ ಆಗಿರುತ್ತೆ. ಸೊ ಇಫ್ ಎ ಈಕ್ವಲ್ ಟು -1 ಡಿನಾಮಿನೇಟರಲ್ಲಿ 0 ಆಗ್ತದೆ. ಸೊ ಆ ಡಿನಾಮಿನೇಟರ್ 0 ಆದಾಗ ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟ್ ಆಗಲ್ಲ. ಡಸ್ ನಾಟ್ ಎಕ್ಸಿಸ್ಟ್ ಇನ್ವರ್ಸ್ ಎಲಿಮೆಂಟ್. ಸೊ ಈ ಇನ್ವರ್ಸ್ ಎಲಿಮೆಂಟ್ ಎಕ್ಸಿಸ್ಟ್ ಆಗಲ್ಲ. ಈ ಕಾರಣದಿಂದ ಈಸ್ ನಾಟ್ ಅ ಗ್ರೂಪ್. ದಟ್ ಈಸ್ ಆರ್ ವಿತ್ ದಿಸ್ ಬೈನರಿ ಆಪರೇಷನ್ ಈಸ್ ನಾಟ್ ಗ್ರೂಪ್. ಸೊ ಇದೇ ರೀತಿ ಮುಂದಿನ ವಿಡಿಯೋದಾಗ ಕೆಲವೊಂದು ನೇಮ್ಡ್ ಗ್ರೂಪ್ಸ್ನ ನೋಡೋಣ. ದಟ್ ಈಸ್ ಕ್ಲಿಯರೆನ್ಸ್ ಗ್ರೂಪ್ ಅಥವಾ ರಿಯಲ್ ಕ್ವಾಟರ್ನಿಯನ್ ಗ್ರೂಪು, ಪರ್ಮುಟೇಷನ್ ಗ್ರೂಪ್ಸು, ಡಯಾಡ್ರಲ್ ಗ್ರೂಪ್ ಅಂದರೆ ಏನರ್ಥ. ಸೊ ಅಲ್ಲಿ ತನಕ ನಮಸ್ಕಾರ. ಸಬ್ಸ್ಕ್ರೈಬ್, ಶೇರ್ ಮಾಡೋದನ್ನ ಮರಿಬೇಡಿ.